ಸೊ ಫೈನಲಿ ರೀಚ್ ಚಿತ್ರದುರ್ಗ ಟೋಲ್. ಸೊ ಮತ್ತೆ ಬ್ಯಾಂಗ್ಳೂರ್. ಸೊ ಸ್ವಲ್ಪ ನಿದ್ದೆ ಹಿಡಿತಿತ್ತು, ಹಾಗೆ ಒಂದು ಕಾಫಿ ಕರ್ಕೊಂಡು ಹೋಗೋಣ ಅಂತ ಸ್ಟಾಪ್ ಕೊಟ್ಟಿದ್ದೆ. ಸೊ ಧಾರವಾಡಲ್ಲಿ ಏನಾಯಿತು, ದಾರಿ ಮಿಸ್ ಆಗಿ ನನಗೆ ರೂಟ್ ಗೊತ್ತಾಗಿಲ್ಲ. ಸೊ ಬೆಳಗಾವಿ ರೂಟ್ ಗೊತ್ತೋಗಿದ್ದೆ. ತಿರ್ಗಾ ಬೆಳಗಾವಿ ರೂಟ್ ಅರೌಂಡ್ ಒಂದು ಅಟ್ಲೀಸ್ಟ್ ಒಂದು 15 to 20 ಕಿಲೋಮೀಟರ್ಸ್ ಮುಂದೆ ಹೊರಟೋಗಿದ್ದೀನಿ. ತಿರ್ಗಾ ಆಮೇಲೆ ಮ್ಯಾಪ್ ನೋಡಿ ಆಮೇಲೆ ತಿರ್ಗಾ ವಾಪಸ್ ರಿಟರ್ನ್ ಬಂದಿರೋದು. ತಿರ್ಗಾ ಅಲ್ಲೇನಾಯಿತು, ಬೇರೆ ರೂಟ್ ತೋರಿಸ್ತು. ಆ ರೂಟಂತೂ ಖರಾಬಾಗಿತ್ತು ಮಾತ್ರ, ರೋಡ್ ಮಾತ್ರ. ಸೊ ಅಲ್ಲಿ ಲೇಟ್ ಆಯಿತು. ಸೊ ಅದಕ್ಕೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಇಲ್ಲಿ ಚಿತ್ರದುರ್ಗ ಟೋಲ್ ಹತ್ರ ಬಂದು ವೀಡಿಯೋ ಮಾಡಿದೆ. ಆ ರೋಡ್ ಮಾತ್ರ ಸ್ವಲ್ಪ ಹಾರಿಬಲ್ ಆಗೇ ಇತ್ತು. ಸೊ ಇನ್ನೇನು ಇಲ್ಲಿಂದ ಇವಾಗ ಮನೆ ಬಂದು 160 ಸೆಂಟ್ ಇದೆ. ಸೊ ಇನ್ನೊಂದು 100 ಕಿಲೋಮೀಟರ್ಸ್ ಹೊಡೆದ್ಬಿಟ್ಟು ಸ್ಟಾಪ್ ಕೊಡ್ತೀನಿ ತುಮಕೂರು ಹತ್ರ. ಮೇ ಬಿ ತುಮಕೂರಿಗಿಂತ ದಾವಸ್ಪೇಟೆ ಕೊಡೋದು ಬೇಕು. ದಾವಸ್ಪೇಟೆ ಸ್ಟಾಪ್ ಕೊಟ್ಬಿಡ್ತೀನಿ. ಸೊ ಆಮೇಲೆ ನನಗೆ ಹತ್ರ ಅನಿಸುತ್ತೆ. ಸೊ ತುಮಕೂರು ಸ್ಟಾಪ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ದೂರ ಅನಿಸ್ಬಿಡುತ್ತೆ. ಸೊ ಬೆಸ್ಟ್ ದಾವಸ್ಪೇಟೆ ಹತ್ರ ಸ್ಟಾಪ್ ಕೊಟ್ಟು ಕಾಫಿ ಕುಡಿದು ಸೊ ಸೀದಾ ಮನೆ. ಟೈಮ್ ನಾವು 3:55. ಸೊ ಆ್ಯಕ್ಚುಲಿ ಬಂದು ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂದರೆ ಬರ್ತಾ ಸೊ ಅರ್ಧ ಗೋವಾದಲ್ಲೇ ಲೇಟ್ ಆಗೋಯಿತು. ಸೊ ಗೋವಾದಲ್ಲಿ ಏನಾಯಿತು, ಅನ್ಮೋದ್ ಘಾಟ್ ಅಂತ ಇದೆ. ಸೊ ಅಲ್ಲಿ ಸ್ವಲ್ಪ ಜಂಕ್ಷನ್ ಅಂದರೆ ಸ್ವಲ್ಪ ಜಂಕ್ಷನಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ತುಂಬಾ ಇತ್ತು. ಸೊ ಅಲ್ಲಿ ಆಗಿಲ್ಲ, ಅಲ್ಲಿ ಓವರ್ಟೇಕ್ ಮಾಡೋಕ್ಕೂ ಆಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಲೇಟ್ ಆಯಿತು. ಇದಕ್ಕೆ ಆಮೇಲೆ ನಾನು ಅಲ್ಲೇ ಅನ್ಮೋದ್ ಘಾಟಲ್ಲೇ ಅಲ್ಲೊಂದು ಟೆಂಪಲ್ ಬರುತ್ತೆ. ಟೆಂಪಲ್ಲು ಮತ್ತು ಒಂದು ಟೆಂಪಲ್ ಇದೆ ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಅಲ್ಲಿ 1 hour ಟೈಮ್ ಪಾಸ್ ಮಾಡಿದೆ. ಸೊ ಅದಾದಮೇಲೆ ಆ ಘಾಟ್ ಮುಗಿಸ್ಕೊಂಡು ತಿರ್ಗಾ ಇನ್ನೊಂದು ಸ್ವಲ್ಪ ರೋಡ್ ಬಂದಾದಮೇಲೆ ಅಲ್ಲಿ ಜೈಶ್ರೀ ಹೋಟೆಲ್ ಅಂತ ಹೋಗಿತ್ತು. ಬಾರನ್ ರೆಸ್ಟೋರೆಂಟ್ ಬರೀ ಜಸ್ಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಅದು. ಸೊ ಅಲ್ಲಿ ನನಗೆ ತುಂಬ ನಿದ್ದೆ, ತಲೆನೋವು ಸ್ಟಾರ್ಟ್ ಆಗೋಯಿತು. ತಿರ್ಗಾ ಬಾಡಿ ಡಿಹೈಡ್ರೇಷನ್ ಆಗೋಯಿತು. ಸೊ ವಾಟ್ರ್ ಕರೆಕ್ಟಾಗಿ ಕುಡಿತಾ ಇರಲಿಲ್ಲ. ಸೊ ಡಿಹೈಡ್ರೇಷನ್ ಆಗಿರೋದ್ರಿಂದ ಏನಾಗಿದೆ, ತಲೆನೋವು ಮತ್ತು ವಾಮಿಟ್ ಸೆನ್ಸೇಷನ್ ಥರ ಆಗೋಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಅಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಬೇರೆ ಎಳೀತಿತ್ತು. ಸೊ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ಬೇರೆ ತಲೆನೋವು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಸೊ ರೆಸ್ಟ್ ತೊಗೊಂಡ್ಬಿಟ್ಟೆ. ಸೊ ಆಯಿತು, ಅಲ್ಲೂ ಒಂದು ಮೇ ಬಿ 1.5 hour ಏನೋ ಇದ್ದೆ ಅಲ್ಲಿ. ಸೊ ಇಲ್ಲಿ 2 hours ನನಗೆ ಹೇಳ್ತಿತ್ತು. ಸೊ ಇಲ್ಲ ಅಂದರೆ ಸೇಮ್ 13 hours ಕವರ್ ಮಾಡಿಬಿಡ್ತಿದ್ದೆ. ತಿರ್ಗಾ ಗೋವಾ ಟು ಬ್ಯಾಂಗ್ಳೂರ್. ಸೊ ಅಲ್ಲಿ 2-3 hours ಲೇಟ್ ಆಗಿರೋದಕ್ಕೆ ಇಲ್ಲಿ ನನಗೆ ಇವಾಗ 2-3 hours ಎಕ್ಸ್ಟೆಂಡ್ ಆಯ್ತು. ಸೊ ಅದೇ ಮೈನ್ ಥರ ಟ್ರಾವೆಲ್ ಎಲ್ಲ ಮಾಡುವಾಗ ಅವಾಗವಾಗ ನೀರು ಕುಡಿತಾಯಿರಿ, ಕೀಪ್ ಯುವರ್ ಬಾಡಿ ಹೈಡ್ರೇಟೆಡ್. ಸೊ ಅದು ಬೆಸ್ಟ್ ನಿಮ್ಗೆ. ಅದು ನೀರು ಅವಾಗವಾಗ ಕುಡಿತಾ ಇರಬೇಕು, ಮಿಸ್ಸೇ ಮಾಡಬಾರ್ದು. ನೀವು ನೀರು ಕುಡಿಯೋದು ಮಿಸ್ ಮಾಡಿದ್ರೆ ತಲೆನೋವು ಸ್ಟಾರ್ಟ್ ಆಗೋಗುತ್ತೆ. ಸೊ ಯಾವುದಕ್ಕೂ ನೀರು ಕ್ಯಾರಿ ಮಾಡಿ. ನಾನು ಕ್ಯಾರಿನೇ ಮಾಡಿರಲಿಲ್ಲ ವಾಟರ್. ಊಟನೂ ಕರೆಕ್ಟಾಗಿ ಮಾಡಿರಲಿಲ್ಲ. ಸೊ ಅಲ್ಲಿಗೆ ಹೋಗಿ ಮಾಡಿದ್ರೆ ಆಯಿತು ಅಂತ ಮನೆಯನ್ನು ಓಪನ್ ಮಾಡಿಕೊಂಡೇ ಇದ್ದೆ, ನಾನು ಮಾಡಿದ್ದೆ. ಸೊ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಹಂಗೆ ಹೊರಟಿದ್ದೆ. ಆ್ಯಕ್ಚುಲಿ ಗೋವಾಗೆ ಹೋಗೋದು ಇರಲಿಲ್ಲ. ಸೊ ಮನೇಲಿದ್ದು ಇನ್ನೇನು 2 days ಇತ್ತಲ್ಲ, 4 days ಟೋಟಲ್ ರಜಾ. 1 day ಫುಲ್ ಮಲ್ಕೊಂಡಿದ್ದೆ. ಇದಕ್ಕೂ ಆಮೇಲೆ ನೆಕ್ಸ್ಟು ನಾಳೆ ಏನು ಮಾಡೋದಂತ ಗೊತ್ತಾಗಿಲ್ಲ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದ್ರೆ ಒಬ್ಬ ಬಂದು ರಾಮೇಶ್ವರಮಲ್ಲಿದ್ದಾನೆ, ಇನ್ನೊಬ್ಬ ಬಂದು ಪಾಂಡಿಚೇರಿಲಿದ್ದಾನೆ. ಸೊ 2 ಕಡೆನೂ ಎಲ್ಲಿ ನಾನು ರಾಮೇಶ್ವರಂ ಸ್ವಲ್ಪ ಡೌಟ್ ಆಯಿತು ನನ್ನ ಗಾಡೀಲಿ ಹೋಗ್ಬೋದಾಗಿತ್ತು ಆ್ಯಕ್ಚುಲಿ. ಬಟ್ ರಿಸ್ಕ್ ಏನಕ್ಕೆ ಅಂದ್ಕೊಂಡು ಹೋಗಿಲ್ಲ. ಬಟ್ ಪಾಂಡಿಚೇರಿಗೆ ಹೋಗ್ತಾನೆ ಇದ್ದೀನಿ. ಈ ಇಯರಲ್ಲೇ ನಾನು ಆಲ್ಮೋಸ್ಟ್ 4 to 5 times ಹೋಗಿದ್ದೀನಿ ಪಾಂಡಿಚೇರಿಗೆ. ಸೊ ಅದರಿಂದ ನನಗೆ ಪಾಂಡಿಚೇರಿಗೆ ಹೋಗಬೇಕು ಅಂತ ಅನಿಸಿಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ ಗೋವಾಗೆ ಹೇಗೆ ರೀಚ್ ಆಗಿದ್ದು ಅಂದರೆ ಜಸ್ಟ್ ಹಂಗೆ ಸುಮ್ಮನೆ ನೆಲಮಂಗಲ ತನಕ ಹೋಗೋಣ,
ಅದಕ್ಕಿಂತ ಮುಂದೆ ನಾನು ಹೋಗಿರಲಿಲ್ಲ, ನಾನು ದಾಬಸ್ಪೇಟೆಗೆ ಬಂದಿದ್ದೆ ಅದು ಬಟ್ ಕಾಲೇಜ್ ಟೈಮ್ಸಲ್ಲಿ. ಸೊ ಅದಕ್ಕೆ ಹಾಗೇ ಸ್ವಲ್ಪ ಹಂಗೆ ಮುಂದೆ ಹೋಗ್ಬಿಟ್ಟು ವಾಪಸ್ ಆಗಿಲ್ಲ ಅಂದರೆ ವಾಪಸ್ ಬಂದ್ಬಿಡೋಣ ಅನ್ನೋದಿತ್ತು. ಸೊ ಅದೇನಾಯಿತು, ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಅಂದ್ಕೊಂಡು. ಸೊ ಫೈನಲಿ ಐ ರೀಚ್ಡ್ ನಿಯರ್ ಧಾರವಾಡ. ಸೊ ಧಾರವಾಡಿಂದ ಜಸ್ಟ್ ಒಂದು ಸ್ವಲ್ಪ ಮ್ಯಾಪ್ ಓಪನ್ ಮಾಡಿ ನೋಡಿದೆ ಗೋವಾ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಸೊ ಇಟ್ ವಾಸ್ ಅರೌಂಡ್ 250 or not 250, it was around like less than 200 only. ಸೊ ಸರಿ ಆಯಿತು ಹೋಗೋಣ ಬಾ ಅಂದ್ಕೊಂಡು ಹೋದೆ. ಸೊ ಹೀಗೆ ಗೋವಾ ಪ್ಲ್ಯಾನ್ ಆಗಿತ್ತು. ಬಟ್ ಗೋವಾನು ಚೆನ್ನಾಗಿತ್ತು. ಬಟ್ ಏನಂದರೆ ಒಬ್ಬನೇ ಹೋಗಿದ್ದು ಸ್ವಲ್ಪ ಬೋರ್ ಆಗಿತ್ತು. ಸೊ ಅದು ಬಿಟ್ಟರೆ ಇನ್ನೇನಲ್ಲ ಚೆನ್ನಾಗೇ ಇತ್ತು. ಸೊ ಬೀಚ್ ಹತ್ರ ಹೋಗಿದ್ದೆ, ಮತ್ತು ಟಿಕ್ಸೋ ಅಂತ ಒಂದು ಪಬ್ಬಿದೆ, ಸೊ ಅದು ಚೆನ್ನಾಗಿತ್ತು. ಮತ್ತು ಇನ್ನೊಂದು ಡೌನ್ ಟೌನ್ ಗೋವಾ ಅಂತ ಒಂದು ಪಬ್ಬಿದೆ. ಸೊ ಇವನ್ ದಟ್ ವಾಸ್ ಗುಡ್. ಸೊ ಆ ಲೈನ್ ಪೂರ್ತಿ ಅದು ಚೆನ್ನಾಗಿತ್ತು. ಮತ್ತು ನೈಟ್ ವೈಬ್ಸು ಚೆನ್ನಾಗಿತ್ತು ಅಲ್ಲಿ. ಸೊ ಎಲ್ಲ ಫುಲ್ ಲೈಕ್ ಅಲ್ಲಿ ಹೇಗೆ ಅಂದರೆ ಲೈಕ್ 10 o'clock ಪಬ್ಸ್ ಎಲ್ಲ ಓಪನ್ ಆಗಿರುತ್ತೆ. ಮುಂಚೆನೇ ಓಪನ್ ಆಗಿರುತ್ತೆ, 7 o'clock ಅಲ್ಲ. ಸೊ ಸ್ಟಾರ್ಟ್ ಆಗೋದು 10 o'clock 10 to ಮಾರ್ನಿಂಗ್ 7 ತನಕ ಪಬ್ ಓಪನ್ ಇದೆ. ಸೊ ನಾನೊಂದು 12 o'clock ತನಕ ಏನೋ ಇದ್ದೆ. 12 o'clock ಆದಮೇಲೆ ರೂಮ್ಗೆ ಹೋದೆ, ಫುಡ್ ಆರ್ಡ್ರ್ ಮಾಡಿಕೊಂಡೆ. KFC, ಒಂದು ವೆಜ್ ಬರ್ಗರು ಮತ್ತು ಫ್ರೆಂಚ್ ಫ್ರೈಸು. ಸೊ ತಿಂದು ಮಲ್ಕೊಂಡೆ. ಸೊ ನೈಟೇ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗಿತ್ತು, ಕರೆಕ್ಟಾಗಿ ಮಲ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಅದರಿಂದನೇ ಅಲ್ಲಿ ಜಯಶ್ರೀ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನಿಲ್ಲಿಸ್ಬೇಕಾಗಿದ್ದು ಬಂತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದ್ಮೇಲೆ ನನಗೆ ಓಕೆ ಆಗಿತ್ತು. ಆಮೇಲೆ ಅಲ್ಲಿಂದ ಅಲ್ಲಿ ರೆಸ್ಟ್ ತೊಗೊಂಡಾದಮೇಲೆ ಧಾರವಾಡಕ್ಕೆ ಬಂದೆ. ಧಾರವಾಡಲ್ಲಿ ಟ್ಯಾಬ್ಲೆಟ್ ತೊಗೊಂಡೆ ಹೆಡ್ಏಕಿಗೆ. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಫೀಲಿಂಗ್ ಬೆಟರ್ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಜರ್ನಿಗೆ. ಸೊ ಟೋಟಲಿ ಐ ವಾಸ್ ಫೀಲಿಂಗ್ ಲೈಕ್ ಟೋಟಲಿ ಬ್ಯಾಡ್, ಲೈಕ್ ಕಾಂಟ್ ಟ್ರಾವೆಲ್. ಸೊ ಫೈನಲಿ ಆ ಟ್ಯಾಬ್ಲೆಟಿಂದ ಎಸ್ಕೇಪ್ ಆದೆ. ಯಾರೋ ಫಾರ್ಮಸಿ ಒಂದು ಒಳ್ಳೆ ಕರೆಕ್ಟಾಗಿ ಹೇಳಿದೆ, ಕರೆಕ್ಟ್ ಟ್ಯಾಬ್ಲೆಟ್ ಕೊಟ್ಟವನೆ. ಸೊ ಥ್ಯಾಂಕ್ಸ್ ಟು ಹಿಮ್. ಸೊ ನಾನು ಎಷ್ಟು ದೂರ ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂದರೆ ಆ ಮೆಡಿಕಲ್ ಸ್ಟೋರ್ ಅಂತಲೇ ಕಾರಣ. ಕರೆಕ್ಟಾಗಿ ಟ್ಯಾಬ್ಲೆಟ್ ಕೊಟ್ಟವನೆ ಹೆಡ್ಏಕಿಗೆ. ಇದರಿಂದ ನಾನು ಹೈಡ್ರೇಟ್ ಹಾಕೊಂಡು ಬರ್ತಾಯಿದ್ದೀನಿ. ನಾನು ಅವಾಗವಾಗ ಸ್ಟಾಪ್ ಕೊಟ್ಟು ನೀರು ಕುಡಿಯೋದೆಲ್ಲ ಮಾಡ್ತಾಯಿದ್ದೀನಿ. ಸೊ ಇನ್ನೂ ತಲೆನೋವು ಕಾಣಿಸ್ಕೊಂಡಿಲ್ಲ. ಸೊ ಲೈಟಾಗಿತ್ತು ಆವಾಗಲೇ, ಲೈಕ್ ಹಾಫ್ ಆನ್ ಅವರ್ ಬ್ಯಾಕ್. ಸೊ ಪರವಾಗಿಲ್ಲ. ತಿರ್ಗಾ ಇವಾಗ ಟ್ಯಾಬ್ಲೆಟ್ ತೊಗೊಬೇಕಾಗಿತ್ತು. ಇವಾಗ ಈ ಸ್ಟಾಪಲ್ಲಿ ಮರ್ತೋಯ್ತು. ಸೊ ಮೇ ಬಿ ದಾಬಸ್ಪೇಟೆ ಸ್ಟಾಪಲ್ಲಿ ತೊಗೊತೀನಿ ಟ್ಯಾಬ್ಲೆಟ್ ಈಗ. ಬಟ್ ಫೈನಲಿ ಲೈಕ್ ಎಲ್ಲ ಹೋಗ್ತಾನೆ ಒಂದೇ ಸ್ಟ್ರೆಚ್ಚಲ್ಲಿ ಕವರ್ ಮಾಡಿದೆ. ಈಗ ಗೋವಾ ಟು ಬೆಂಗಳೂರು ಒಂದು ಸ್ಟ್ರೆಚ್ಚಲ್ಲೇ ಕವರ್ ಮಾಡಿದೆ. ಸೊ ಐ ಆಮ್ ಫೀಲಿಂಗ್ ಗುಡ್. ಬಟ್ ಎಂಡಾರ್ಕಲ್ಲಿ ಮಾಡಿರ್ತಾರೋ ಇವಾಗ ಗೊತ್ತಿಲ್ಲ ಯಾರು, ಬಟ್ ಐ ಡಿಡ್ ಇಟ್. ಸೊ ದಟ್ಟು ಸೋಲೋ ರೈಡ್ ಅಂದರೆ ಗೊತ್ತಿರ್ಬೋದು ಹೇಗಿರುತ್ತೆ ಅಂತ, ಕಷ್ಟ ಸ್ವಲ್ಪ. ಸೊ ಒಂದು ಒಬ್ಬನೇ ಹೋಗ್ತಾ ಇರ್ತೀನಿ, ಇನ್ನೊಂದು ಭಯ ಇದ್ದೇ ಇರುತ್ತೆ. ಎಲ್ಲೂ ನಾನು ಸುಮ್ಮನೆ ಅಂತೂ ನಿಲ್ಸೋಕ್ಕೂ ಆಗಲ್ಲ ಗಾಡಿಗಳು. ಅದು ಇಷ್ಟೊತ್ತಿಗೆ ಈ ರೋಡಲ್ಲೆಲ್ಲ ನಿಲ್ಲಿಸಿದ್ರೆ ಹೇಳೋಕ್ಕೆ ಆಗಲ್ಲ. ಸೊ ಡಿಫಿಕಲ್ಟೀಸ್ ಇರುತ್ತೆ, ಬಟ್ ಇಟ್ಸ್ ಓಕೆ. ಸೊ ಇವಾಗ ಬಂದು ದಾಬಸ್ಪೇಟೆ ರೀಚ್ ಆಗ್ತೀನಿ. ದಾಬಸ್ಪೇಟೆ ರೀಚ್ ಆಗಿ ಸಿಗೋಣ. ಒಳ್ಳೆ ಆಕ್ಸಿಡೆಂಟ್ ಆಗಿತ್ತು ಮಾತ್ರ ಅಲ್ಲಿ. ಸೀದಾ ಹೋಗ್ಬಿಟ್ಟು ಲಾರಿ ಕೆಳಗಡೆಕ್ಕೆ ಇಟ್ಕವನೆ, ಕ್ಲೀನಾಗಿ ಕಚ್ಕೊಂಡ್ಬಿಟ್ಟೈತೆ. ನಾನು ಅಂದ್ಕೊಂಡ್ರಂಗೆ ಯಾರಿಗೂ ಏನೂ ಆಗಿಲ್ಲ ಅಂತ, ಯಾಕಂದರೆ ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿತ್ತು ಅನಿಸುತ್ತೆ. ಬಟ್ ಅಷ್ಟು ಕ್ಲಿಯರಾಗಿ ನೋಡಿಲ್ಲ ನಾನು. ಸೊ ಐ ವಾಸ್ ಅರೌಂಡ್ 90-95 ಐ ಥಿಂಕ್. ಸೊ ನಾನು ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಬಟ್
ಅಲ್ಲಿ ಆಗಿರೋ ಡ್ಯಾಮೇಜ್ ನೋಡ್ತು ಅಂದರೆ ಅಲ್ಲಿ ಒಳಗಡೆ ಇರೋರ್ಗೆ ಏನೂ ಆಗಿಲ್ಲ. ಬಟ್ ಏನಂದರೆ ಫ್ರಂಟ್ ಗ್ಲಾಸ್ ಮಾತ್ರ ಚಿಂದಿ ಆಗಿದೆ, ಅದಂತೂ ನೋಡಿದೆ. ಸೊ ಜಸ್ಟ್ ಮಿಸ್, ನಾನು ಅದ್ರ ಮೇಲ್ಗಡೆ ಗ್ಲಾಸ್ ಮೇಲೆ ಹೋಗಿಲ್ಲ, ನಾನು ಅಲ್ಲಿ ನಿಲ್ಲಿಸ್ಬೇಕಾಯ್ತು ಗಾಡಿ, ಟೈರ್ಗೆಲ್ಲ ಕಿತ್ಕೊಂಡು. ಸೊ ಎಸ್ಕೇಪ್ ಆದ ಅಲ್ಲಿಂದ. ಸೊ ರೀಲ್ಸ್ ಬಂದೆ, क्योंकि निकल जाता हूँ मैं ಇನ್ನು ಸ್ವಲ್ಪ ದೂರ, ಇನ್ನೊಂದು 92 ಕಿಲೋಮೀಟರ್ಸ್ 90 ಕಿಲೋಮೀಟರ್ಸ್ ಇದೆ ತುಮಕೂರಿಗೆಲ್ಲ ಮನೆಗೆ 92 ಕಿಲೋಮೀಟರ್ಸ್ ಇರಲಿಲ್ಲ. ಸೊ ದಾಬಸ್ಪೇಟೆಲ್ಲ ಒಂದು ಸ್ಟಾಪ್ ಕೊಡಬೇಕು ಇವಾಗ. ಸೊ ಹಿಂದೆ ಆ್ಯಕ್ಚುಲಿ ಒಂದು ಟೋಲ್ ಹೋಯಿತು, ಬಟ್ ನಾನು ಅದು ಕರೆಕ್ಟಾಗಿ ನನಗೆ ಇಲ್ಲಿ ಯಾವ ಟೋಲ್ ಅಂತ ಗೊತ್ತಾಗಿಲ್ಲ. ಸ್ವಲ್ಪ ದೂರ ಹೋಗಬೇಕು, ಬೇಗ ಬಂದರೆ ಸಾಕು ಅಂತ ಹೇಳಿದ್ದ. ದಾಬಸ್ಪೇಟೆಲ್ ಟೋಲ್ ಇಲ್ಲ, ದಾಬಸ್ಪೇಟೆ ಪಾಸ್ ಆಯಿತು ಅನ್ಸುತ್ತೆ ಹೋಗಿದ್ದು, ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಮ್ಯಾಪಲ್ಲಿ ಅವಾಗಲೇ ನೋಡಿದಾಗ 97 ಆಲ್ರೆಡಿ ಲೈಕ್ ಒಂದು 10 ಕಿಲೋಮೀಟರ್ಸ್ ಅಂತೂ ಬಂದಿದ್ದೀನಿ. ಸೊ ಅಲ್ಲಿ ಕಾಫಿ ಕುಡಿದು ಬಿಟ್ಟಾಗಿಂದ 76.6 ಕಿಲೋಮೀಟರ್ಸ್ ಆಗಿದೆ. ಸೊ 6 ನಿಮಿಷ ಇಲ್ಲ 1 ಅವರ್ ಆಗಿ 6 ಮಿನಿಟ್ಸ್ ಆಗಿದೆ. ಸೊ 1 ಅವರ್ 6 ಮಿನಿಟ್ಸ್ಗೆ 77 ಕಿಲೋಮೀಟರ್ಸ್ ಹೋಗ್ತಿದ್ದೀನಿ. ಸೊ ಅಲ್ಲಿಗೆ 1 ನಿಮಿಷಕ್ಕೆ 1.1 ಕಿಲೋಮೀಟರ್. ಹಾಯ್, ಹಲೋ, ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಫೈನಲಿ ಗೋವಾಯಿಂದ ಬೆಂಗಳೂರಿಗೆ ರೀಚ್ ಆದೆ. ಸೊ ಗೋವಾ ಟು ಬೆಂಗಳೂರು. ಸೊ ಇಟ್ ವಾಸ್ ವೆರಿ ಆಸಮ್ ಜರ್ನಿ. ಸೊ ಫೈನಲಿ ನಾನು ಬೆಂಗಳೂರಿಗೆ ರೀಚ್ ಆಗಿದ್ದು ಖುಷಿ ಆಗ್ತಿದೆ, ಯಾಕಂದರೆ ಅಲ್ಲಂತೂ ಹೆವಿ ಬಿಸಿಲಿದ್ದಿದ್ದು ನನಗೆ ಹೆವಿ ಹಿಂಸೆ ಆಗೋಯ್ತು ನನಗೆ. ಸೊ ನಮಗೆ ಈ ಥರ ಕೋಲ್ಡ್ ವೆದರ್ ಇದ್ದರೆ ನಮಗೆ ಸೆಟ್ ಆಗೋದು, ಆ ಬಿಸಿಲು ನಮಗೆ ಸೆಟ್ ಆಗೋಲ್ಲ. ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಮೈಂಡು. ಸೊ ಮತ್ತು ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ಸೊ ಈ ಥರ ಸೋಲೋ ರೈಡ್ಸು, ಗ್ರೂಪ್ ರೈಡ್ಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಮತ್ತೇನಾರು ಇತ್ತು ಅಂದರೆ ನೀವು ಕೂಡ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸೊ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಇವತ್ತು ಆ್ಯಕ್ಚುಲಿ ಜೆಂಟಲ್ಮೆನ್ಸ್ ರೈಡ್ ಅಂತ ಇತ್ತು, ಯಾರ್ಯಾರು ಹೋಗಿದ್ದೀರಾ ಗೊತ್ತಿಲ್ಲ, ಹೋಗಿದ್ರೆ ಕಮೆಂಟ್ಸ್ ಮಾಡಿ. ಸೊ ನಾನು ಸೋಲೋ ರೈಡಲ್ಲಿ ಬ್ಯುಸಿ ಆಗಿದ್ದೆ, ಸೊ ನಾನು ಜಾಯ್ನ್ ಆಗೋಕ್ಕಾಗಿಲ್ಲ. ಸೊ ಫೈನಲಿ ಐ ಆಮ್ ರೀಚಿಂಗ್ ಮೈ ಹೋಮ್. ಸೊ ಅಷ್ಟೇ. ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.